ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ಎಲ್ಲ ಹೆಣ್ಮಕ್ಳಿಗೆ ನಾವು ಫೇಶಿಯಲ್ ಮಾಡಿಸ್ಕೋಬೇಕು, ಪಾರ್ಲರ್ಗೆ ಹೋಗಿ ನಾವು ಚೆನ್ನಾಗಿರಬೇಕು, ನಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೋಬೇಕು, ನಾವು ಸೌಂದರ್ಯವಾಗಿ ಇರಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಆಸೆ. ಹಾಗಾಗಿ ಈಗ ಹೋಗೋರು ಜಾಸ್ತಿ ದುಡ್ಡು ಕೊಟ್ಟು ಮಾಡಿಸ್ಕೋತಾರೆ. ಈಗ ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ಕಾಗದೇ ಇದ್ದವರು ಇರ್ತಾರೆ. ಅಂಥವ್ರಿಗೆಲ್ಲ ನಮ್ಮಲ್ಲಿದೆ ನೋಡಿ, ಮೋದಿಕೇರಲ್ಲಿ ನೋಡಿ, ಇವೆಲ್ಲ ಫೇಶಿಯಲ್ ಕ್ರೀಮ್ಗಳು, ಸ್ಕ್ರಬ್ಬು, ಪ್ಯಾಕು, ಮಸಾಜ್ ಕ್ರೀಮು. ಇದು ನೋಡಿ ಗೋಟುಕುಲ ಫೇಸ್ ವಾಶ್. ಇದು ನಾವು ಫೇಶಿಯಲ್ ಮಾಡಬೇಕಾದ್ರೆ ಫಸ್ಟು ಮುಖನ ಕ್ಲೀನ್ ಮಾಡಬೇಕು. ಮುಖ ಕ್ಲೀನ್ ಮಾಡೋಕ್ಕೆ 3 in 1 ಇದೆ, ಅದರಲ್ಲಿ ಬೇಕಾದ್ರೂ ನಾವು ಕ್ಲೀನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಗೋಟುಕುಲ ಫೇಸ್ ವಾಶಲ್ಲಿ ಮುಖನ ಕ್ಲೀನಾಗಿ ತೊಳೆದು ಆಮೇಲೆ ಫೇಶಿಯಲ್ ಮಾಡಬೇಕು. ಈಗ ಇದು ನೋಡಿ, 1 ಡ್ರಾಪ್ ಹಾಕ್ಕೊಂಡ್ರೆ ಸಾಕು. ಒಂದೇ ಒಂದು ಹೆಂಗೆ ಬೀಳುತ್ತೆ ನೋಡಿ, ಒಂದೇ ಡ್ರಾಪ್ ಕಾಣಿಸ್ತಾ ಇದೆಯಾ ಬೀಳ್ತಾ ಇರೋದು? ನೋಡಿ, ಇಷ್ಟರಲ್ಲಿ ಮುಖ ತೊಳ್ಕೊಂಬರ್ಬೋದು. ನೋಡಿ, ತೋರಿಸ್ತೀನಿ ನಿಮಗೆ. ಇದಕ್ಕೆ ನೋಡಿ 1-2 ಡ್ರಾಪ್ ನೀರು ಹಾಕ್ಕೊಂಡು ನೋಡಿ, ಇದನ್ನು ಚೆನ್ನಾಗಿ ಈ ಥರ ಹಿಂಗೆ ಮಾಡಿದ್ರೆ ಚೆನ್ನಾಗಿ ನೊರೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾಯಿದೆ ಅಂತ. 1 ಡ್ರಾಪ್ಗೆ ಎಷ್ಟು ಚೆನ್ನಾಗಿ ನೊರೆ ಬರ್ತಾಯಿದೆ ಅಂತ ನೋಡಿ. ಇದನ್ನು ಈ ಥರ ಹಿಂಗೆ ಮಾಡಿ ನೋಡಿ ಸ್ನೇಹಿತರೆ, 1 ಡ್ರಾಪ್ ಹಾಕಿರೋದು ಎಷ್ಟು ಚೆನ್ನಾಗಿ ನೊರೆ ಬರ್ತಾಯಿದೆ ಅಂತ ನೋಡಿ. ಈ ಥರ ಇಲ್ಲೆಲ್ಲ ಈ ಥರ ಹಿಂಗೆ ಮಸಾಜ್ ಮಾಡಿ ಹಿಂಗೆ ಮಸಾಜ್ ಮಾಡಬೇಕು. ಈಗ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಗಲೀಜೆಲ್ಲ ಹೋಗಿರುತ್ತೆ ಅಂತ. ಈ ಥರ ನೆಕ್ಕು ಇಲ್ಲೆಲ್ಲ ಗಲೀಜಿರುತ್ತೆ. ಇದೆಲ್ಲ ವಾಶ್ ಮಾಡಿ, ಕಿವಿ ಎಲ್ಲನೂ ವಾಶ್ ಮಾಡಿ ಆಮೇಲೆ ಫೇಶಿಯಲ್ ಮಾಡಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ನೆಲ್ಲಿಲಿ ವಾಶ್ ಬೇಷನಲ್ಲಿ ಹೋಗಿ ನೆಲ್ಲಿಲಿ ನೀರು ಬಿಟ್ಕೊಂಡು ವಾಶ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಈಗ ಸ್ಕ್ರಬ್ ಮಾಡೋಣ. ನೋಡಿ, ಇದೆ ಸ್ಕ್ರಬ್ಬು. ನೋಡಿ ಈ ಥರ ಇದೆ. ಈ ಥರ ಹಿಂಗೆ ಬೆರಳಲ್ಲಿ ತೊಗೊಂಡು ಎಲ್ಲ ಕಡೆ ಹಿಂಗೆ ಇಟ್ಕೊಳ್ಳೋದು ಮುಖಕ್ಕೆಲ್ಲ. ನೋಡಿ ಸ್ನೇಹಿತರೆ, ಈ ಥರ ಹಿಂಗೆ ಹಾಕ್ಕೊಂಡೆಲ್ಲ ಹಿಂಗೆ ಹಚ್ಚಬೇಕು ಎಲ್ಲ ಕಡೆ. ಹಿಂಗೆ ಹಚ್ಚಿ ನೋಡಿ, ಈ ಕೈ ಹಸ್ತ ಹಾಕ್ಕೊಂಡು ಉಜ್ಜಬಾರ್ದು. ಈ ಥರ ಹಿಂಗೆ ಬೆರಳೆಲ್ಲನೇ ಹಿಂಗೆಲ್ಲ ಕಡೆ ಸ್ಕ್ರಬ್ ಮಾಡಬೇಕು. ಹಿಂಗೆ ನೋಡಿ, ಈ ಥರ ಸ್ಕ್ರಬ್ ಮಾಡಬೇಕು. ಈಗ ನಾವು ಒಂದು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಅರ್ಧ ಗಂಟೆ ಒಳಗೆ ಫೇಶಿಯಲ್ ಮಾಡ್ಕೋಬೋದು. ಈ ಸ್ಕ್ರಬ್ ಮಾಡೋದು 2-3 ನಿಮಿಷ ಸಾಕು. ಮಸಾಜ್ ಮಾಡೋದು ಅಷ್ಟೇ, ಒಂದು 2-3 ನಿಮಿಷ ಮಸಾಜು. ಪ್ಯಾಕ್ ಹಾಕ್ಬಿಟ್ಟು ಒಂದು 15-20 ನಿಮಿಷ ಬಿಡಬೇಕು ಅಷ್ಟೇ. ಆಮೇಲೆ ವಾಶ್ ಮಾಡ್ಕೋಬೋದು, ರೆಡಿ ಆಗ್ಬೋದು. ಆಮೇಲೆ ಫಂಕ್ಷನ್ಗೆ ಹೋಗಬೇಕು ಅಂದರೆ ಆ ಥರ ಒಂದು ಅರ್ಧ ಗಂಟೆ ಫೇಶಿಯಲ್ ಮಾಡಿಕೊಂಡು ರೆಡಿ ಆಗ್ಬೋದು ನಾವು. ನೋಡಿ ಈ ಥರ ನೋಡಿ, ಈ ಥರ ಹಿಂಗೆ ಬೆರಳಲ್ಲೇ ಈ ಥರ ಹಿಂಗೆ ಮಸಾಜ್ ಮಾಡ್ಕೋಬೇಕು. ಆ ಪಾರ್ಲರಲ್ಲಿ ಜಾಸ್ತಿ ಹಾಕಿ ಹಿಂಗೆ ಅಂಗೈ ಹಾಕ್ಕೊಂಡು ಹಸ್ತದಲ್ಲಿ ಉಜ್ತಾರೆ. ಆ ಥರ ಉಜ್ಜಬಾರ್ದು. ರಫಾಗಿ ಅದು ಮಸಾಜ್ ಮಾಡ್ತಾರೆ. ಇದು ಸ್ಕ್ರಬ್ ಮಾಡೋದು, ಮಸಾಜ್ ಮಾಡೋದೆಲ್ಲ ರಫಾಗಿ ಮಾಡ್ತಾರೆ. ಆ ಥರ ಮಾಡಬಾರ್ದು, ಸ್ಕಿನ್ ಹಾಳಾಗೋಗುತ್ತೆ. ಸ್ಕಿನ್ನು ಭಾರಿ ಸೆನ್ಸಿಟಿವ್. ಇದು ಎಲ್ಲ ಥರದ ಸ್ಕಿನ್ ಹಂಗಲ್ಲ, ಕೈ ಕಾಲು ಆ ಥರ ಸ್ಕಿನ್ ಅಲ್ಲ ಇದು. ಅದೆಲ್ಲ ಬಿಸಿಲು ರಫಾಗಿ ಇರ್ತದೆ. ಇದು ಮುಖ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ಆಮೇಲೆ ಒಬ್ಬೊಬ್ರ ಮುಖ ತುಂಬ ಡೆಲಿಕೇಟ್ ಇರ್ತದೆ. ಅದು ಅಂಥಕ್ಕೆಲ್ಲ ಆ ಥರ ರಫಾಗಿ ಫೇಶಿಯಲ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ಗೆಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಈ ಥರ ಬೆಟ್ಟಲ್ಲೇ
ಈ ಥರ ಹಿಂಗೆ ಸ್ಕ್ರಬ್ ಮಾಡ್ಕೋಬೇಕು. ಹೀಗೆ ನೋಡಿ, ಈ ಥರ ಹಿಂಗೆಲ್ಲ ಹಿಂಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಹಿಂಗೆ ಮಾಡಿಕೊಂಡು ಎರಡು ಕೈಲು ಈ ಥರ ಸ್ವಲ್ಪ ನೀರು ಹಾಕ್ಕೊಳ್ಳೋದು, ಬೆರಳಲ್ಲೇ ಮಾಡಬೇಕು. ಈ ಥರ ಮಾಡ್ಕೊಂಡು ಬೇಗ ರೆಡಿ ಆಗ್ಬೋದು, ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡ್ಕೋಬೋದು ನಾವು. ನಮ್ಮವೆಲ್ಲ ತುಂಬ ರೇಟ್ ಕಡಿಮೆ, ತುಂಬ ಚೆನ್ನಾಗಿರೋಂಥ ಪ್ರಾಡಕ್ಟ್ಗಳಿದು, ಯಾವಕ್ಕೂ ಕೆಮಿಕಲ್ ಇಲ್ಲ. ನೋಡಿ, ಈ ಥರ ಮಾಡಿ ನಾನು ಟೈಮ್ ನೋಡಿಕೊಂಡು ಮಸಾಜ್ ಮಾಡ್ಕೋತಾ ಇದ್ದೀನಿ. 2 ನಿಮಿಷ ಆಗಿದೆ, 1 ನಿಮಿಷ ಸ್ಕ್ರಬ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಣ್ಣಿನ ಮೇಲೆಲ್ಲ ಬೆರಳಲ್ಲೇ ಮಾಡಬೇಕು. ಈ ಥರ ನೋಡಿ, ಇದು ಮರಕನ್ ಫೇಸ್ ವಾಶು, ಗೋಲ್ಡನ್ ಫೇಶಿಯಲ್ ಕಿಟ್ ಇದೆ ನಮ್ಮಲ್ಲಿ, ಅದು ತೊಗೊಂಡು ಮಾಡ್ಬೋದು. ತುಂಬ ಚೆನ್ನಾಗಿ ಸ್ಕಿನ್ನು ಚೆನ್ನಾಗಿ ಕಾಣಿಸ್ತದೆ ಅದು ಫೇಶಿಯಲ್ಲು, ಗೋಲ್ಡನ್ ಫೇಶಿಯಲ್ ಮಾಡಿದ್ರೆ. ನೋಡಿ ಸ್ನೇಹಿತರೆ, ಈಗ 3 ನಿಮಿಷ ಆಯಿತು. ಸ್ಕ್ರಬ್ ಮಾಡಿ ವಾಶ್ ಮಾಡೋಣೀಗ. ನೋಡಿ, ಈ ಥರ ಒಂದು ವೈಟ್ ಬಟ್ಟೆ ತೊಗೊಂಡು ನೋಡಿ ಹಿಂಗೆ ಕೆಳಗಿಂದ ಮೇಲೆ ಮಾಡ್ಕೋಬೇಕು. ಹಿಂಗೆ ಕ್ಲೀನ್ ಮಾಡ್ಬೇಕು. ಹಿಂಗೆ ಈ ಥರ ಸಾಫ್ಟಾಗಿ ಹಿಂಗೆ ಕ್ಲೀನ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಈಗ ನೋಡಿ, ಕ್ಲೀನ್ ಮಾಡಾಯಿತು. ಮಸಾಜ್ ಕ್ರೀಮ್ ಹಾಕ್ತೀನಿ ಈಗ. ನೋಡಿ, ಇದು 2 ರಿಂದ 3 ನಿಮಿಷ ಮಸಾಜ್ ಮಾಡಿಬಿಟ್ಟು ಪ್ಯಾಕ್ ಹಾಕೋಣ, ಕ್ಲೀನ್ ಮಾಡಿ. ನೋಡಿ, ಈ ಥರ ಹಿಂಗೆ ಹಾಕ್ಕೊಂಡು ಈ ಥರ ಹಿಂಗೆ ಮಾಡೋದು. ನೋಡಿ, ಮಸಾಜ್ ಕ್ರೀಮ್ ಮಾಡಿ ಪ್ಯಾಕ್ ಹೆಂಗಿರ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ಥರ ಕವರ್ ಆಗಿರ್ತದೆ. ಈ ಥರ ತೆಗಿಬೇಕು ಕವರ್ನ. ಪ್ಲ್ಯಾಸ್ಟಿಕ್ ಕವರಲ್ಲಿ ಎಲ್ಲ ಕವರ್ ಆಗಿರುತ್ತೆ. ಈ ಥರ ಕಿತ್ತು ಓಪನ್ ಮಾಡ್ಕೊಬೇಕು. ನೋಡಿ, ಈ ಥರ ಓಪನ್ ಮಾಡಿ ನೋಡಿ, ಒಳಗೊಂದು ಕ್ಯಾಪ್ ಇದೆ, ಮೇಲೊಂದು ಕ್ಯಾಪು. ನೋಡಿ ಯಾವ ಥರ ಇದೆ ಅಂತ. ಈ ಥರ ಇರುತ್ತೆ. ಇದನ್ನು ಮಸಾಜ್ ಮಾಡೋದು. ನೋಡಿ ಸ್ನೇಹಿತರೆ, ಮಸಾಜ್ ಆಯ್ತು. ಈಗ ವಾಶ್ ಮಾಡಿಬಿಟ್ಟು ಪ್ಯಾಕ್ ಹಾಕ್ತೀನಿ ಈಗ. ನೋಡಿ, ಈ ಥರ ಬೆರಳೆಲ್ಲ ಹಿಂಗೆ ಮಾಡ್ಕೊಳ್ಳೋದು. ಈ ಥರ ಹಿಂಗೆ ಮಾಡ್ಕೊಳ್ಳೋದು. ಈಗ ನೋಡಿ, ಈ ಥರ ವಾಶ್ ಮಾಡ್ಬಿಟ್ಟು ಪ್ಯಾಕ್ ಹಾಕೋಣ. ನೋಡಿ ಸ್ನೇಹಿತರೆ, ಈ ಥರ ಪ್ಯಾಕ್ ಹಾಕೋತೀನಿ ಈಗ. ನೋಡಿ, ನೋಡಿ ಈ ಥರ ಪ್ಯಾಕ್ ಹಾಕ್ಬಿಡೋದು. 15 ರಿಂದ 20 ನಿಮಿಷ ಬಿಡೋದು. ಈ ಥರ ಫುಲ್ ಪ್ಯಾಕ್ ಹಾಕೋದು. ನೋಡಿ ಸ್ನೇಹಿತರೆ, ಈ ಥರ ಪ್ಯಾಕ್ ಹಾಕೋಬೇಕು. ಹಾಕ್ಕೊಂಡಾದ್ಮೇಲೆ ಮಾತಾಡೋಕ್ಕೆ ಹೋಗ್ಬಾರ್ದು, ಸುಮ್ಮನೆ ಕೂತ್ಕೋಬೇಕು, ಇಲ್ಲ ಸುಮ್ಮನೆ ಮಲ್ಕೋಬೇಕು. ಡ್ರೈ ಅದು ಚೆನ್ನಾಗಿ ಡ್ರೈ ಆಗೋ ತನಕ. ನೋಡಿ,
ಈ ಥರ ನೆಕ್ಕಿಂದ ಹಿಡಿದು ಹಾಕೋಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ನೋಡಿ, ಕೈಗೆ ಅಂಟ್ತಾ ಇಲ್ಲ ನೋಡಿ. ಇವಾಗ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ವಾಶ್ ಮಾಡ್ಕೊಂಬಂದೆ. ಈಗ ಎಷ್ಟು ಚೆನ್ನಾಗಿದೆ ನೋಡಿ, ಮುಖ ಎಷ್ಟು ಕ್ಲಿಯರಾಗಿದೆ, ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟ ಆಯ್ತಲ್ವ ಈ ವಿಡಿಯೋವು? ಇಷ್ಟ ಆದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ.